ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತಿನ ವಿಡಿಯೋದಲ್ಲಿ KSRTC KMS ಬಿಲ್ಡ್ BS4 ಬಸ್ ಮೋಡ್ಗೆ ಒಂದೊಳ್ಳೆ ಲಿವರಿನ ತಂದಿದ್ದೀನಿ. ಈ ಒಂದು ಲಿವರಿ 2 ವರ್ಷನಲ್ಲಿ ಇರುವಂಥದ್ದು. ಅಂದರೆ ಸಾಲು ಬೆಟ್ಟದ ಸರದಾರ ಅಂತ 2 ಥರ ಲಿವರಿ ಐತೆ. ಒಂದೇ ಲಿವರಿ ಅಂದರೆ 2 ಟೈಪ್ಸ್ ಲಿವರೀಸ್ ಐತೆ. ಅಂದರೆ ಸ್ವಲ್ಪ ಚೇಂಜಸ್ ಐತೆ. ಈ ಒಂದು ಲಿವರಿ ಆಮೇಲೆ 4K ಮತ್ತು 8K ಕ್ವಾಲಿಟಿ HD ಎರಡೂ ಲಿಂಕಲ್ಲಿ ನಿಮಗೆ ಸಿಗುತ್ತೆ. ಮಾತ್ರ ಮಿಸ್ ಮಾಡದೆ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಂಗೆ ಒಂದು ಲಿವರಿ ರಿಲೀಸ್ ಆಗಿರೋರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಂಗೆ ನೀವು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಟನ್ ಅಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮಿಸ್ ಆಗದೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರೆ. ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ನ ನೀವು ನೋಡ್ತಿದ್ದೀರಲ್ಲ, ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ರಸಾಯನಿ ಅಂತ ಹಾಕಿ ಕೆಳಗಡೆ ಕೆಂಪು ಮತ್ತು ಹಳದಿ ಕಲರ್ದು ಪಟ್ಟಿ ಅಂದರೆ ರೇಡಿಯಮ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಒಂದು ಮಾದಪ್ಪನ ಒಂದು ಫೋಟೋನ ಹಾಕಿ ಜೈ ಭೀಮಾ ಅಂತಲೂ ಹಾಕಿದ್ದಾರೆ, ನೋಡ್ತಿರ್ಬೋದು. ಆಮೇಲೆ ಸಾಲು ಬೆಟ್ಟದ ಸರದಾರ ಅಂತ ಇಲ್ಲಿ ಹಾಕಿದ್ದಾರೆ, ಕೆಂಪು ಮತ್ತು ಹಳದಿ ಕಲರಲ್ಲಿ ಸಾಲು ಬೆಟ್ಟದ ಸರದಾರ ಅಂತ ಐತೆ. ಇನ್ನೊಂದು ಲಿವರಲ್ಲಿ ವೈಟ್ ಕಲರಲ್ಲಿ ಐತೆ. ಆಮೇಲೆ ನೀವು ಈ ಕಡೆ ನೋಡಿದ್ರೆ ಮಹದೇಶ್ವರ ಬೆಟ್ಟ, ಟಿ ನರಸೀಪುರ, ಕೊಳ್ಳೇಗಾಲ, ಮೈಸೂರು, KR ಪೇಟೆ ಅಂತ ರೂಟ್ ಬೋರ್ಡ್ನ ಹಾಕಿದ್ದಾರೆ. ಈ ಒಂದು ಬಸ್ಸು ರಿಯಲ್ ಲೈಫಲ್ಲಿ ಇರುವಂಥದ್ದು. ನೀವು ಯಾರಾದರೂ ನೋಡಿದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿಯೂ ಅಷ್ಟೇ ಕರ್ನಾಟಕ ಸಾರಿಗೆ ಅಂತ ಹಾಕಿ ಆ ಕಡೆ ಈ ಕಡೆ 2 ಕಣ್ಣುಗಳನ್ನೂ ಹಾಕಿ, ಆಮೇಲೆ ನೀವು ನೋಡ್ತಿರ್ಬೋದು ಹೆಡ್ಲೈಟ್ಗಳ ಹತ್ರ ಎಲ್ಲನೂ ಬಾಕ್ಸ್ ಟೇಪಲ್ಲಿ ಒಂದು ಕೆಂಪು ಮತ್ತು ಹಳದಿ ಕಲರ್ ಪೇಂಟಿಂಗ್ನ ಮಾಡಿದ್ದಾರೆ, ಅಂದರೆ ರೇಡಿಯಮ್ಸ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲೆಲ್ಲ ಇಂಜಿನ್ ಮೊನೆಟ್ ಮೇಲೆ ಎಲ್ಲನೂ ಫುಲ್ ರೇಡಿಯಮ್ಸ್ ಹಾಕಿ ಪ್ಲೇಟ್ ನಂಬರ್ K11F0502 ಅಂತಲೂ ಪ್ಲೇಟ್ ನಂಬರ್ನ ಹಾಕಿ, ಕೆಳಗಡೆನೂ ಅಷ್ಟೇ ನೀಲಿ ಕಲರು ಮತ್ತು ವೈಟ್ ಕಲರ್ದು ಒಂದು ಪಟ್ಟಿನ ಹಾಕಿ ಫ್ರಂಟ್ ಲುಕ್ಕಲ್ಲಿ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರ. ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡೋದಾದರೆ, ಅಂದರೆ ಈ ಕಡೆ ಸೈಡ್ ಲುಕ್ಕಲ್ಲಿ ನಿಮಗೆ ಸಿಂಪಲ್ ಲಿವರಿ ಆಗಿರುತ್ತೆ. ಈ ಒಂದು ಲಿವರಿ ಫ್ರಂಟ್ ಲುಕ್ಕಲ್ಲಿ ಮಾತ್ರ ಮಾಡಿಫಿಕೇಷನ್ಸ್ ಇರುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ಸೈಡ್ ಲುಕ್ಕಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿ, ಆಮೇಲೆ ರಸಾಯನಿ, ಆಮೇಲೆ KSRTC ಸಿಂಬಲ್ KSRTC ಅಂತ ಹಾಕಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಸೈಡ್ ಲುಕ್ಕಲ್ಲಿ ಇನ್ನೇನು ಇಲ್ಲ. ಆಲ್ಮೋಸ್ಟ್ ಅಂದರೆ ವೀಲ್ ಕ್ಯಾಪ್ಸ್ ಎಲ್ಲ ಬಸ್ ಮಾಡಲ್ಲೇ ಬಂದಿರುವಂಥದ್ದು. ಈ ರೀತಿ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಸಿಂಪಲ್ ಆಗೈತೆ, ಬಟ್ ಆದರೂ ಚೆನ್ನಾಗೈತೆ ಲಿವರಿ ಅಂತೂ. ಇನ್ನು ನೀವು ಸೈಡ್ ಲುಕ್ ನೋಡಿದ್ರಲ್ಲ, ಬ್ಯಾಕ್ ಲುಕ್ಕಲ್ಲಿ ನೋಡಿದ್ರೆ ಬ್ಯಾಕ್ ಲುಕ್ಕೂ ಅಷ್ಟೇ ಸಿಂಪಲ್ ಆಗಿರುವಂಥದ್ದು ಗೆಳೆಯರ. ನೋಡ್ತಿರ್ಬೋದು ನೀವು KSRTC ಆಮೇಲೆ www.in.KSRTC ಅಂತಲೂ ಹಾಕಿದ್ದಾರೆ. ಆಮೇಲೆ ಮಲೆ ರೂಟ್ ಬೋರ್ಡ್ ನೋಡ್ತಿರ್ಬೋದು ಕೆಳಗಡೆ, ಅಂದರೆ ಇಲ್ಲೆಲ್ಲ ಫುಲ್ KSRTC ಅಂತಲೇ ಹಾಕಿದ್ದಾರೆ. ಆಮೇಲೆ ಮಲೆಯ ಮಹದೇಶ್ವರ ಬೆಟ್ಟ, ಟಿ ನರಸೀಪುರ, ಕೊಳ್ಳೇಗಾಲ, ಮೈಸೂರು, KR ಪೇಟೆ ಅಂತ ರೂಟ್ ಬೋರ್ಡ್ನ ಹಾಕಿದ್ದಾರೆ. ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ. ಕೆಳಗಡೆ ನೋಡೋದಾದ್ರೆ ಗೆಳೆಯರ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ K11F0502 ಅಂತಲೂ ಪ್ಲೇಟ್ ನಂಬರ್ನ ಹಾಕಿ ನಮ್ಮ ಒಂದು ಲಿವರಿಯ ಬ್ಯಾಕ್ ಲುಕ್ನ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೀವು ಈ ಕಡೆ ಸೈಡ್ ಲುಕ್ನ ನೋಡೋದಾದ್ರೆ, ಈ ಕಡೆನೂ ಅಷ್ಟೇ ಏನೂ ಮಾಡಿಫಿಕೇಷನ್ಸ್ ಏನಿಲ್ಲ, ಸಿಂಪಲ್ ಲಿವರಿ ಅಂತಲೇ ಹೇಳ್ಬೋದು. ಓನ್ಲಿ ಫ್ರಂಟ್ ಲುಕ್ಕು ಮತ್ತು ಕ್ಯಾಬಿನ್ ಅಂತೂ ಮಸ್ತಾಗೈತೆ. ಈ ಒಂದು ಲಿವರಿಗೆ ನೋಡ್ತಿದ್ದೀರಲ್ಲ, ರಸಾಯನಿ ಅಂತ ಹಾಕಿ KSRTC ಸಿಂಬಲ್ KSRTC ಅಂತ ಹಾಕಿದ್ದಾರೆ. ಆಮೇಲೆ ಕರ್ನಾಟಕ ಸಾರಿಗೆ ಅಂತ ಈ ಕಡೆನೂ ಹಾಕಿದ್ದಾರೆ, ನೋಡ್ತಿರ್ಬೋದು KSRTC ಸಿಂಬಲ್ KSRTC ಅಂತ ಹಾಕಿ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ ಫ್ರಂಟು ಮತ್ತು 2 ಬ್ಯಾಕ್ ವೀಲ್ ಕ್ಯಾಪ್ನ ಆ್ಯಡ್ ಮಾಡಿದ್ದಾರೆ ಈ ರೀತಿ. ಆಮೇಲೆ ನಿಮಗೆ ಇಲ್ಲಿ 1, 2, 3 ಅಂತ ಕಾಣಿಸ್ತಿದೆಯಲ್ಲ ನಂಬರ್ಸು, ಅದರಲ್ಲಿ 1ನೇದು ಕ್ಲಿಕ್ ಮಾಡಿದ್ರೆ 1 ಅಂತ ಕಾಣಿಸ್ತೈತಲ್ಲ, ಆ 1ನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರೈವರ್ ಡೋರ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಡ್ರೈವರ್ ಡೋರ್ ಓಪನ್ ಆಗುತ್ತೆ 1ನೇದನ್ನ ಕ್ಲಿಕ್ ಮಾಡಿದ್ರೆ. ಇನ್ನು 2ನೇದು ಕ್ಲಿಕ್ ಮಾಡಿದ್ರೆ ವೀಲ್ ಕ್ಯಾಪ್ಸ್ ಏನಿದೆ, ವೀಲ್ ಕ್ಯಾಪ್ಸ್ ಎಲ್ಲ ಹೋಗುತ್ತೆ. ಅಂದರೆ ವೀಲ್ ಕ್ಯಾಪ್ಸ್ ಇರುತ್ತಲ್ಲ ಅವೆಲ್ಲ ಒಳಗಡೆ ಹೋಗುತ್ತೆ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀಲ್ ಕ್ಯಾಪ್ಸ್ ಎಲ್ಲನೂ ಬರುತ್ತೆ. ಇನ್ನು 3ನೇದು ಆ್ಯನಿಮೇಷನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಜಿನ್ ಬಾನೆಟ್ ನೋಡ್ತಿರ್ಬೋದು, ಇಂಜಿನ್ ಬಾನೆಟ್ಟು ಓಪನ್ ಆಗುತ್ತೆ. ನಮ್ಮ ಒಂದು ಬಸ್ ಮೋಡ್ನ ಇಂಜಿನ್ ಬಾನೆಟ್ಟು ಈ ರೀತಿ ನಮ್ಮ ಒಂದು 3ನೇ ಆ್ಯನಿಮೇಷನ್ ಕೀ ಇದೆ. ಇನ್ನು ನೀವು ಮಾಮೂಲಿ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ ಬಟನ್ನು ಓಪನ್ ಆಗುತ್ತೆ ಡೋರು. ಇದು ಈ ರೀತಿ ನಮ್ಮ ಒಂದು ಲಿವರಿಗೆ ಆ್ಯನಿಮೇಷನ್, ಅಂದರೆ ಬಸ್ ಮೋಡ್ಗೆ ಆ್ಯನಿಮೇಷನ್ ಈ ರೀತಿ ಕೊಟ್ಟಿದ್ದಾರೆ. ಇದಿಷ್ಟು ಗೆಳೆಯರ. ಇನ್ನು ನೀವು ಕ್ಯಾಬಿನ್ ನೋಡಿದ್ರೆ, ಕ್ಯಾಬಿನ್ನು ಅಷ್ಟೇ KMS ಬಿಲ್ಡು ಮಾತ್ರ ಸಖತ್ತಾಗೈತೆ ಲಿವರಿ ಅಂತೂ. ನೋಡ್ತಿರ್ಬೋದು ಕ್ಯಾಬಿನಲ್ಲಂತೂ ಔಟ್ಸ್ಟ್ಯಾಂಡಿಂಗ್ ಫೀಲ್ ಅಂತಲೇ ಹೇಳ್ಬೋದು. ನನಗಂತೂ ಕ್ಯಾಬಿನ್ನಂತೂ ಇಷ್ಟ ಆಯಿತು, ತುಂಬ ಚೆನ್ನಾಗೈತೆ ಲಿವರಿ ಅಂತೂ. ಕ್ಯಾಬಿನಲ್ಲಂತೂ ಇನ್ನೂ ಅಲ್ಟಿಮೇಟಾಗೈತೆ ಲಿವರಿ.
ಈ ರೀತಿ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ ಕ್ಯಾಬಿನಲ್ಲಿ. ಇದಿಷ್ಟು ಗೆಳೆಯರ ಈ ನಮ್ಮ ಒಂದು ಸಾಲುಬೆಟ್ಟ ಸರ್ದಾರ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ಈ ಒಂದು ಲಿವರಿ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಆರಾಮಾಗಿ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಈ ಒಂದು ಲಿವರಿನೂ ಅಷ್ಟೇ 2 ರೀತಿ ಸಿಗುತ್ತೆ. ಆಮೇಲೆ 2 ಕ್ವಾಲಿಟಿಯಲ್ಲೂ ಸಿಗುತ್ತೆ ನಿಮಗೆ. ಲೋ ಕ್ವಾಲಿಟಿ ಅಂದರೆ 8GB 4GB ಫೋನ್ಸ್ ಆದರೆ ಕಡಿಮೆ ರ್ಯಾಮ್ ಆದರೆ 4K ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು 4G ಮೇಲೆ ಜಾಸ್ತಿ ಇದ್ದರೆ ಅವ್ರು 8K ಕ್ವಾಲಿಟಿ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಗೆಳೆಯರೇ ನಮ್ಮ ಒಂದು ಲಿವರಿ ವಿಡಿಯೋಯ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಅಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ತಪ್ಪದೇ ಬರುತ್ತೆ ಅಂತ ಹೇಳ್ತಾ, ವಿಡಿಯೋನ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರಾ ಹಾಗೆ ಲೈಕ್ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಒಂದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಗೆಳೆಯರೇ.